ನನಗೆ ಮೇಘ ಎನ್ನುವರು ಈ ವಾರದ ಹಿಂದೆ ಪ್ರೆಸ್ ಮೀಟ್ ಮಾಡಿರ್ತಾರೆ. ನನ್ನ ಬಗ್ಗೆ ಸುಳ್ಳು ಆರೋಪವನ್ನು ಮಾಡಿ ಆದ ಕಾರಣ ನಾನು ಈಗ ಅವರ ವಿರುದ್ಧ ಪ್ರೆಸ್ ಮೀಟ್ ಮಾಡುತ್ತಿದ್ದೇನೆ. ಅವರು ನನಗೆ ವಿಡಿಯೋಗಳನ್ನು ಮಾಡಿಕೊಂಡು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಮಾಡುತ್ತಿದ್ದೇನೆ ಅಂತಂದು ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿರ್ತಾರೆ. ಆ ವಿಡಿಯೋಗಳಿಗೆ ಎಲ್ಲ ಸಾಕ್ಷಿಗಳು ನನ್ನ ಹತ್ರ ಇರುತ್ತವೆ. ಅದನ್ನ ನಾನು ಸಾಕ್ಷಿಗಳನ್ನ ಇಟ್ಕೊಂಡು ನಾನು ಮಾಂತೇಶ್ ಅವರು ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತಾರೆ. ಅವರು ನನ್ನನ್ನು ಕರ್ಕೊಂಡು ಹೈಸ್ಕೂಲ್ ಫೀಲ್ಡ್ ಹತ್ರ, ಅಂದ್ರೆ ಈ ಹಿಂದೆ ಸುಮಾರು 1 ತಿಂಗಳಿಂದ ನನ್ನನ್ನ ಕರೆಸಿ ಹೈಸ್ಕೂಲ್ ಫೀಲ್ಡ್ ಹತ್ರ ನನ್ನನ್ನ ಮಾಡಿ ಜಾತಿ ನಿಂದನೆ ಅಂತ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿ ಮಾಡಿ ಅವರು ಕರೆಸಿರ್ತಾರೆ ನನ್ನ. ಅವಾಗ ಜಾತಿ ನಿಂದನೆಗೆ ಬಗ್ಗೆ ನನಗೆ ಅವಾಚ್ಯ ಶಬ್ದಗಳಿಂದ ಬೈದು ನನ್ನನ್ನು ಬೆದರಿಕೆ ಹಾಕ್ಬಿಟ್ಟು ಕಳಿಸಿರುತ್ತಾರೆ. ಆಗ ನಾನು ಈ ವಿಡಿಯೋಗಳನ್ನು ಎಲ್ಲಾದ್ರೂ ಹೊರಗಡೆ ಬಿಟ್ಟೆ ಅಂತಂದ್ರೆ ನನಗೆ ಜೀವ ಬೆದರಿಕೆ ಹಾಕಿ ನನ್ನನ್ನು ನೀನೆಲ್ಲೂ ಅಡ್ಡಾಡಕ್ಕೆ ಬಿಡಲ್ಲ, ಅಂದ್ರೆ ಹೊರಗಡೆ ಎಲ್ಲೂ ನನ್ನನ್ನ ಮಾಡಕ್ಕೆ ಬಿಡಲ್ಲ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಜೀವ ಬೆದರಿಕೆ ಮಾಡಿರುತ್ತಾನೆ. ಮೇಘಾಳು ನನಗೆ ಸುಮಾರು 4 ವರ್ಷಗಳಿಂದ ಪರಿಚಯ ಇರುತ್ತಾಳೆ. 4 ವರ್ಷಗಳಿಂದ ಪರಿಚಯ ಇದ್ದು ನಾನು ಅವಳು ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿರ್ತಾಳೆ. ನನಗೆ 4 ವರ್ಷಗಳಿಂದ ಪರಿಚಯ ಇದ್ದು ನನ್ನ ಮೇಲೆ ಮಾಂತೇಶ್ ಎನ್ನುವವರು ಅವಳನ್ನು ಕರೆದುಕೊಂಡು ಬಂದು ಸುಳ್ಳು ದೂರನ್ನು ಕೊಡಿಸಿರುತ್ತಾರೆ. ಅತ್ಯಾಚಾರ ಮಾಡಿರುತ್ತೇನೆ ಅಂತಂದು ಚನ್ನಗಿರಿಯಲ್ಲಿ ಮೇ 18ನೇ ತಾರೀಕು ಸುಳ್ಳು ದೂರನ್ನು ಕೊಡಿಸಿರುತ್ತಾರೆ. ಸುಳ್ಳು ದೂರು ಕೊಡಿಸಿ ಅವಳ ಜೊತೆ ಕರ್ಕೊಂಡು ಬಂದು ಅವಳಿಗೆ ಮೇಘ ನಾನು 4 ವರ್ಷದಿಂದ ಪರಿಚಯ ಆದ್ವಿ. 4 ವರ್ಷದಿಂದ ಪರಿಚಯ ಆಗಿ ಅಲ್ಲಿಂದ ನಾವು ಅವನು ಈಗ ಬೇರೆ 2 ಮದುವೆ ಆಗಿರುತ್ತಾಳೆ. ಅವಳು 2 ಮದುವೆ ಆದಾಗ ಎರಡನೇ ಮದುವೆ ಅವಳಿಗೆ ಮೋಸ ಆಗಿರುತ್ತೆ. ಆ ಮೋಸದಲ್ಲಿ ನನ್ನನ್ನ ಅವಳು ಕಾಂಟ್ಯಾಕ್ಟ್ ಮಾಡ್ತಾಳೆ. ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಏನಂತ ಹೇಳುತ್ತೇನೆ ಅಂತಂದ್ರೆ, ಅವನು ನನಗೆ ಪರಿಚಯ ಇರುವ ಹುಡುಗ ನಾನು ನನಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಮಾಡಿರ್ತೀನಿ. ಆಗ ಅವಳು ಏನು ಮಾಡಿರ್ತಾಳೆ, ನನಗೆ ಹೆಲ್ಪ್ ಮಾಡಿ ಅಂತ ಅಂದ್ಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿರ್ತಾಳೆ. ಕಾಂಟ್ಯಾಕ್ಟ್ ಮಾಡಿದಾಗ ಅವಾಗ ನಾನೇ ಹೇಳುತ್ತೇನೆ, ಸರಿ ಆಯ್ತು, ನಿನಗೆ ಕಾಂಟ್ಯಾಕ್ಟ್ ಇರೋದು ಯಾರಿಗೂ ಹೇಳ್ಬಾರ್ದು ಅಂತಂದು ನಾನು ಅವಳಿಗೆ ಹೇಳ್ತೀನಿ. ಹೇಳಿದಾಗ ಅವಳು ನನ್ನ ಹತ್ರ ಸುಮಾರು 6-7 ತಿಂಗಳು ನನ್ನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿದ್ದು ಅವಳಿಗೆ ನನ್ನ ಮೇಲೆ ಪ್ರೀತಿ ಇದಾಗುತ್ತೆ. ಪ್ರೀತಿ ಇದಾದ್ಮೇಲೆ ನನ್ನ ಹತ್ರ ಹೇಳ್ತಾಳೆ. ಅವಳು ಹೇಳಿದಾಗ ಈ ತರ ಇರೋಣ ಅಂತಂದು. ಈ ತರ ಅಂದ್ರೆ ಯಾವ ತರ ಅಂತ ನಾನು ಕೇಳಿದಾಗ, ಲಿವಿಂಗ್ ಟುಗೆದರ್ ಅಲ್ಲಿ ಇರೋಣ ಅಂತ ಹೇಳಿದಾಗ ನಾನು ಅದಕ್ಕೆ ಒಪ್ಪಿರುವುದಿಲ್ಲ. ಅವಾಗ ಮದುವೆ ನಿನಗೆ ಈ ಮೊದಲೇ ಕೇಸ್ ಆಗಿದೆ, ಆ ಕೇಸಲ್ಲಿ ನಿನಗೆ ನಾನು ಮತ್ತೆ ಇದರಲ್ಲಿ ಇಂಟರ್ಫಿಯರ್ ಆದ್ರೆ ನನ್ನ ಮರ್ಯಾದೆನೂ ಹೋಗುತ್ತೆ, ಮರ್ಯಾದೆ ಹೋದಾಗ ಸರಿ ಆಗೋದಿಲ್ಲ ಅಂತ ಹೇಳಿದಾಗ ಅವಳಿದ್ದವಳು ಏನಂತಾಳೆ, ನಾನು ಹೇಳಿದ್ರೆ ಅಷ್ಟೇನೆ ಇದಾಗೋದು ಅಂತಂದ್ಬಿಟ್ಟು ಅಲ್ಲಿಂದ ಅವಳ ಪರಿಚಯ ಶುರು ಆಗುತ್ತೆ. ಶುರು ಆದಾಗ ಅವಳಿಗೆ ನಾನು ಮೀಟ್ ಆಗೋದು ಬರೋದು ಯಾವುದನ್ನು ನಾವು ಮುಂದೆ ಒರೆಸಿರುವುದಿಲ್ಲ. ಸುಮಾರು 1 ವರ್ಷ ಆದ ನಂತರ ಮೇಘಾಳು ನಾನು ಮೀಟ್ ಆಗೋ ಸಂದರ್ಭ ಬಂದ ನಂತರ ಅವಳಿಗೆ ನಾನು ಹೇಳುತ್ತೇನೆ, ಏನಂದು ಅಂದ್ರೆ, ಇವಳಿಗೆ ನೀನು ಮೊದಲೇ ಈ ತರ ಕೇಸ್ ಮಾಡ್ಕೊಂಡಿದ್ಯಾ, ಈ ವಿಷಯ ಗೊತ್ತಾದ್ರೆ ಬೇಡ, ನಮ್ಮಿಬ್ಬರ ಸಂಬಂಧ ಈ ತರ ಇರೋದು ಬೇಡ ಅಂತಂದ್ಬಿಟ್ಟು ಕೇಳಿದಾಗ ಅವಳು ಸರಿ ಆಯ್ತು, ನಾನು ಯಾರಿಗೂ ಹೇಳೋದಿಲ್ಲ, ನೀನು ಯಾರಿಗೂ ಹೇಳೋದಿಲ್ಲ ಅಂತ ಹೇಳಿದಾಗ ಅವಾಗ ನಾವು ಒಪ್ಪಿಗೆ ತಗೊಂಡು ನಾವು ಈ 4 ವರ್ಷ ನಾನು ಅವಳು ಇಬ್ಬರು ಅನ್ಯೋನ್ಯವಾಗಿ, ಅಂದ್ರೆ ಯಾರ ಹತ್ರನು ತಿಳಿಸಿದೆ ಇರೋದೇ ರೀತಿಯಲ್ಲಿ ಇರುತ್ತೇವೆ. ಆಗ ಸುಮಾರು ನನಗೆ ನನ್ನ ಮನೆಯಲ್ಲಿ ಆಗಿರ್ಲಿ ಹೊರಗಡೆ ಆಗಿರ್ಲಿ ಯಾರೇ ಆಗಿರ್ಲಿ ಫೋನ್ ಮಾಡೋದು, ಮಾಡೋದು, ನನ್ನ ಮನೆಯಲ್ಲಿ ಮದುವೆ ಮಾಡೋ ಪ್ರಸ್ತಾಪ ಮಾಡುತ್ತಾ ಬರುವಾಗ ಇವಳಿಗೆ ಆ ವಿಷಯ ತಿಳಿದು ಇವಳು ಅದಕ್ಕೆ ಅಡ್ಡಿಪಡಿಸುತ್ತಾ ಬರುತ್ತಾಳೆ. ಯಾಕೆ ಏನು ಅಂತಂದಾಗ ಅವಳು ನನಗೆ ಏನಂತ ಹೇಳುತ್ತಾಳೆ ಅಂತಂದ್ರೆ, ನನ್ನನ್ನು ಬಿಟ್ಟು ನೀನು ಬೇರೆ ಯಾರನ್ನು ಮದುವೆ ಆಗಬಾರ್ದು ಅಂತ ಹೇಳಿದಾಗ ನನಗೆ ಅವಾಗ ನಾನೇನ್ ಮಾಡ್ತೀನಿ, ಮೇಘನ್ನ ಇಲ್ಲ, ನಾನು ನನ್ನ ಮನೆಯವರಿಗೋಸ್ಕರ ಆಗ್ಬೇಕು, ನಾನು ನಿನ್ನನ್ನು ಮೊದಲೇ ಹೇಳಿದ್ದೆ, ನಾನು ನಿನಗೆ ಏನಂದು, ನಾನು ನಿನ್ನನ್ನ ಲೈಫ್ ಲಾಂಗ್ ನೋಡ್ಕೊಳಕ್ ಆಗೋದಿಲ್ಲ ಅಂತ ಹೇಳಿದ್ದೆ. ನಾನು ಹೌದು ಅಂತ ಒಪ್ಪಿದ್ದೆ. ನೀನು ಆ ಕಾರಣದಿಂದ ನಾನು ಮನೆಯವರಿಗೋಸ್ಕರ ನಾನು ಮದುವೆ ಆಗುತ್ತೇನೆ ಅಂತಂದು ಹೇಳಿದಾಗ ಅವಳು ನನಗೆ ನಿರಾಕರಿಸಿ, ನನಗೆ ನೀನು ಮೋಸ ಮಾಡಿದರೆ ನಿನ್ನ ಹೆಸರು ಬರೆದಿಟ್ಟು ನಾನು ಸಾಯುತ್ತೇನೆ ಅಂತಂದು ಬಿಟ್ಟು ನನಗೆ ಸ್ಟೇಟಸ್ ಅಲ್ಲಿ ಹಾಕೋದು,
ಫೇಸ್ಬುಕ್ ಅಲ್ಲಿ ಹಾಕೋದು ಈ ತರ ಮಾಡುತ್ತಾ ಬರುತ್ತಿದ್ದಳು. ಆ ಹೆದರಿಕೆಗೆ ನಾನು 4 ವರ್ಷ ನಾನು ಏನು ಯಾರಿಗೂ ಹೇಳದಂಗೆ ನಾನು ನಡೆಸ್ಕೊಂಡು ಬಂದೆ. ಈಗ ನನಗೆ ಅವಳು ಏನಂತ ದೂರು ಕೊಟ್ಟು ಇದನ್ ಮಾಡಿದಾಳೆ ಅಂತಂದ್ರೆ, ನನಗೆ ಮದುವೆ ಆಗುತ್ತೇನೆ ಅಂತಂದು ಮೋಸ ಮಾಡಿ ನನ್ನ ವಿರುದ್ಧ ಇವನು ಅತ್ಯಾಚಾರ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ನನಗೆ ದೂರು ಕೊಟ್ಟು ಹೋಗಿರುತ್ತಾಳೆ. ಈ ದೂರು ಪ್ರಕರಣ ದಾಖಲು ಮಾಡಲು ಕಾರಣ ಏನು ಅಂತಂದ್ರೆ, ಹಂಸ ಟಿಬಿ ಮಾಂತೇಶ್ ಅಂದ್ರೆ ವುಮನ್ ರೈಟ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಕರ್ನಾಟಕ ಅಂತ ಏನೋ ಬರುತ್ತೆ ಅವ್ರದ್ದು. ಈ ಸುಳ್ಳು ದೂರು ದಾಖಲು ಮಾಡೋಕೆ ಕಾರಣಕರ್ತರು ಅವರೇನೆ. ಅದಕ್ಕೆ ಸಾಕ್ಷಿಗಳು ನನ್ನ ಹತ್ರ ಎಲ್ಲದೂ ಇದೆ. ಅವ್ರು ಹೇಳಿರೋದಕ್ಕೆ ಆಗಿರ್ಲಿ, ಅವ್ರು ಕರ್ಕೊಂಡು ಬಂದು ಮಾಡಿಸಿರೋದಕ್ಕೆ ಆಗಿರ್ಲಿ, ಪ್ರತಿಯೊಂದು ಸಾಕ್ಷಿ ನನ್ನ ಹತ್ರ ಇದೆ. ಆ ಸಾಕ್ಷಿಗಳನ್ನ ಇಟ್ಕೊಂಡು ಬಿಟ್ಟು ನಾನು ಅವಳ ವಿರುದ್ಧ ನಾನು ಮಾತನಾಡೋಕೆ ಅವರ ಮನೆಗೆ ಹೋದಾಗ ಇವರು ಅರೆಬೆತ್ತಲೆಯಾಗಿ ಇರೋದು ನನಗೆ ವಿಡಿಯೋ ಮಾಡೋಕೆ ಚಿತ್ರೀಕರಣ ಎಲ್ಲದನ್ನು ಮಾಡ್ಕೊಂಡು ಬಂದೆ. ಆ ನಂತರ ನಾನು ಏನ್ ಮಾಡಿದೆ ಅಂತಂದ್ರೆ, ವಿಡಿಯೋ ಮಾಡ್ಕೊಂಡು ಹೊರಗೆ ಬಂದ ನಂತರ ನನಗೆ ಹಂಸ ಟಿವಿ ಮಾಂತೇಶ್ ಅನ್ನೋನು ಕರೆ ಮಾಡುತ್ತಾನೆ. ಕರೆ ಮಾಡಿಬಿಟ್ಟು, ರುದ್ರೇಶ್ ನೀನು ಎಲ್ಲಿಂದನೂ ನನ್ನ ಕೈಯಿಂದ ಎಲ್ಲೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆಂತಂದ್ರೆ ಯಾರನ್ನ ಬೇಕಾದ್ರೂ ಕೇಳ್ಕೊ, ನೀನು ದಾವಣಗೆರೆಯಲ್ಲಿ ಹಂಸ ಟಿವಿ ಮಾಂತೇಶ್ ಅಂದ್ರೆ ಹೇಳ್ತಾರೆ. ನೀನ್ ಯಾವ್ದೋ ಚಾನಲ್, ಆ ಚಾನಲ್, ಈ ಚಾನಲ್ ಅಂತ ಹೇಳ್ತಿದ್ಯಲ್ಲ, ಇದ್ರಂತ 10 ಚಾನಲ್ಗೆ ಬೇಕಿದ್ರೆ ಕೊಡ್ಕ, ನಾನು ಫೇಸ್ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ನನಗೆ ಬೆದರಿಕೆ ಹಾಕಿರುತ್ತಾರೆ. ಇದು ಸಹ ನನ್ನ ಹತ್ರ ಆಡಿಯೋ ಇರುತ್ತದೆ. ಆಮೇಲೆ ನಾನು ಅವನಿಗೆ ಹೇಳ್ಬಿಟ್ಟು, ಸರ್ ನೀವು ಮಾಡಿದ್ದು ಸರಿನಾ ಅಂತ ಅಂದು ಕೇಳುತ್ತೇನೆ. ನಾನು ಮಾಡಿದ್ದು ಸರಿ ಅಂತಲ್ಲ, ನಾನು ಮಾಡಿದ್ದು ಸರಿನೇ ಆಗಿರ್ಲಿ ತಪ್ಪೇ ಆಗಿರ್ಲಿ, ಫಸ್ಟ್ ನೀನು ಆ ಹುಡುಗಿನ ಕೇಳ್ಕೊ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನನಗೆ ದೌರ್ಜನ್ಯ ಮಾಡಿರುತ್ತಾನೆ. ಆ ದೌರ್ಜನ್ಯದಲ್ಲಿ ನೀನೆಲ್ಲಾದ್ರೂ ದಾವಣಗೆರೆಯಲ್ಲಿ ಬಂದ್ಬಿಟ್ಟು ನನಗೆ ಕಾಣಿಸಿದ್ರೆ ನಿನ್ನನ್ನ ಜೀವ ಸಹಿತ ಬಿಡೋದಿಲ್ಲ ಅಂತಂದ್ಬಿಟ್ಟು ನನಗೆ ಜೀವ ಬೆದರಿಕೆ ಹಾಕಿರುತ್ತಾನೆ. ಆ ಜೀವ ಬೆದರಿಕೆಯಿಂದ ನಾನು ಏನ್ ಮಾಡುತ್ತೇನೆ ಅಂತಂದ್ರೆ, ಸ್ವಲ್ಪ ದಿನ ನಾನು ದೂರ ಇರುತ್ತೇನೆ. ಆ ದೂರದ ನಂತರ ಮತ್ತೆ ನನಗೆ ಕರೆ ಮಾಡಿಬಿಟ್ಟು, ನನಗೆ ಹೈಸ್ಕೂಲ್ ಫೀಲ್ಡಿಗೆ ಬಾ, ನೀನು ಗಂಡುಸೋ ಹೆಂಗುಸೋ ಅಂತಂದ್ಬಿಟ್ಟು ನನಗೆ ಪದೇ ಪದೇ ಕರೆ ಮಾಡುತ್ತಿರುತ್ತಾನೆ. ಆ ಕರೆಯಿಂದ ನಾನೇನ್ ಮಾಡುತ್ತೇನೆ ಅಂತಂದರೆ, ನಾನು ಹೈಸ್ಕೂಲ್ ಫೀಲ್ಡಿಗೆ ಹೋದಾಗ ನನಗೆ ಕರೆಸಿಬಿಟ್ಟು ನನಗೆ ಹೇಳ್ತಾನೆ, ನನಗೆ ನೀನು ಇಂಥ ಕೀಳು ಜಾತಿಯವನು, ನಿನಗೆ ಯಾಕೆ ಬೇಕು ಹೆಂಗಸು, ನಾನು ಅವಳನ್ನ ಕಟ್ಕೊಂತೀನಿ ಇಟ್ಕೊಂತೀನಿ, ನಿನಗೇನ್ ಕೇಳಕ್ ಅಧಿಕಾರ ಇದೆ, ಹಂಗೆ ಹಿಂಗೆ ಅಂತಂದ್ಬಿಟ್ಟು ನನಗೆ ದೌರ್ಜನ್ಯ ಮಾಡಿಬಿಟ್ಟು ನನಗೆ ಬೈದಿರುತ್ತಾನೆ. ನನಗೆ ಜಾತಿನಿಂದನೆ, ನನ್ನ ಜಾತಿಯ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಸಹ ಬೈದಿರುತ್ತಾನೆ. ಅವನ ವಿರುದ್ಧ ನಾನು ಇವಾಗ ದೂರನ್ನು ದಾಖಲೆ ಮಾಡುತ್ತೇನೆ, ಕೇಸನ್ನು ಕೊಡುತ್ತೇನೆ ಅವನ ವಿರುದ್ಧ. ಅದು ಆಮೇಲೆ ನನಗೆ ಕರೆಸಿಬಿಟ್ಟು ಅವನು ಮತ್ತೆ ಹೇಳುತ್ತಾನೆ ಏನಂತಂದ್ರೆ, ಅವಳನ್ನು ನಾ ಕಟ್ಕೊಂತೀನೋ ಇಟ್ಕೊಂತೀನೋ, ಆ ಮನೆ ಮಾಡಿರೋದು ಸಹ ನಾನು ನನ್ನ ಹೆಸರಿನಲ್ಲೇ, ನನ್ನ ಕರಾರು ಪತ್ರ ನನ್ನ ಹೆಸರಿನಲ್ಲೇ ಇರುತ್ತದೆ. ಮನೆ ಮಾಡಿ ಕೊಟ್ಟಿರೋದು ನಿಜ, ಆ ಮಕ್ಕಳಿಗೆ ಶಾಲೆಗೆ ಕಳಿಸಿರೋದು ನಿಜ, ಅವ್ರಿಗೆಲ್ಲದನ್ನು ಪ್ರತಿಯೊಂದು ಸಹ ನಾನು ನೋಡ್ಕೊಂತೀನಿ. ಇದು ನಿನ್ನ ಕಾಲದಲ್ಲಿ ಅದೆಷ್ಟು ಲಕ್ಷ ಬೇಕಾದ್ರೂ ಹೋಗ್ಲಿ, ನಾನು ಅದೇನಾರ ಆಗಿರ್ಲಿ, ನಿನ್ನ ವಿಚಾರದಲ್ಲಿ ಆ ವಿಡಿಯೋನ ಎಲ್ಲಾದ್ರೂ ನೀನು ಹೊರಗಡೆ ಲೀಕ್ ಮಾಡಿದೆ ಅಂತಂದ್ರೆ, ಆ ವಿಚಾರದಲ್ಲಿ ಎಷ್ಟು ಲಕ್ಷ ಬೇಕಾದ್ರೂ ಹೋಗಿರ್ಲಿ, ನಿನ್ನ ಜೀವ ಅಂತೂ ನಾನು ಬಿಡೋದಿಲ್ಲ, ತೆಗಿತೇನೆ ಅಂತಂದ್ಬಿಟ್ಟು ನನಗೆ ಜೀವ ಬೆದರಿಕೆ ಹಾಕಿರುತ್ತಾನೆ.